ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಆದೇಶ ಕೊಟ್ಟಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿತಾರೆ. ದುರ್ನಡತೆ ತೋರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿದೆ. ಜೈಲು ನಿಯಮಗಳಿಗೆ ನಿಷ್ಠೆಯಿಂದ ನಡೆದುಕೊಳ್ಳಬೇಕು ಅನ್ನೋದನ್ನು ಕೂಡ ಸೂಚಿಸಿದೆ. ರೂಲ್ಸ್ ಮೀರಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಹುದು. ಜೈಲು ಐಜಿಪಿಗೆ ಪರಮಾಧಿಕಾರವನ್ನ ಕೊಟ್ಟಿದೆ ಕೋರ್ಟ್. ಮತ್ತೆ ಕೋರ್ಟ್ಗೆ ಹೋಗೋ ಪ್ರಮೇಯ ಬರೋದಿಲ್ಲ. ಜೈಲಿನಲ್ಲಿ ದರ್ಶನ್ ಬಾಲ ಬಿಚ್ಚಂಗಿಲ್ಲ. ಸನ್ನಡತೆಯಿಂದ ಇರುವಂತೆ ಕೋರ್ಟ್ ತಾಕೀತು ಮಾಡಿದೆ. ಕೋರ್ಟ್ ಹೇಳಿದೆ ಈಗ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಏನಾದ್ರೂ ಸಕಾರಣಗಳು ಬೇಕು ಅಂತ, ಆ ರೀತಿಯ ಕಾರಣಗಳು ಕಾಣಿಸ್ತಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ದರ್ಶನ್ ತನ್ನ ಕೈಯಾರೆ ತಾನೇ ಸಕಾರಣಗಳನ್ನ ಕೊಟ್ರೆ ಆಗ ಮುಲಾಜಿಲ್ಲದೆ ಈ ಅವಕಾಶ ಈಗ ಏನ್ ಪಡ್ಕೊಂಡಿದ್ದಾರೆ ಅದು ಅಷ್ಟೇ ವೇಗವಾಗಿ ಕ್ಯಾನ್ಸಲ್ ಆಗುವ ಸರ್ವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರೂಲ್ಸ್ ಮೀರಬಾರ್ದು ಅನ್ನುವಂತಹ ತಾಕೀತನ್ನ ಮಾಡಿ ಜೈಲು ಐಜಿಪಿಗೆ ಪರಮಾಧಿಕಾರವನ್ನ ಕೋರ್ಟ್ ಕೊಟ್ಟಿದೆ. ಅವರೇನಾದ್ರೂ ದುರ್ನಡತೆ ತೋರಿಸ್ತಾ ಇದ್ರೆ, ಅವರ ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸ್ತಾ ಇದ್ರೆ ಮತ್ತು ಸಿಕ್ಕಿರೋ ಅವಕಾಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಏನಾದ್ರೂ ಅನ್ಸಿದ್ರೆ ಆಗ ಜೈಲಿನ ಐಜಿಪಿ ಎನಿ ಟೈಮ್ ಅವರು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ರಿಂದ. ಮುರಳಿ, ಈ ಹಿಂದೆ ತಾನೇ ಮಾಡ್ಕೊಂಡಂತಹ ತಪ್ಪಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಬೇಕಾಗಿ ಬಂದಿತ್ತು. ಯಾವ ರಾಜಾತಿಥ್ಯವನ್ನ ಅನುಭವಿಸಿದ್ರು ಆ ಕಾರಣಕ್ಕೆ ಈಗ ಮತ್ತೆ ಕೋರ್ಟ್ ಆ ಒಂದು ಗ್ಯಾಪ್ ಅನ್ನ ಕೊಟ್ಟಿದೆ. ಅದು ಎಚ್ಚರಿಕೆಯ ಗಂಟೆ ಆಗಿರ್ಬೇಕು ಅಂತ ಕಾಣಿಸುತ್ತೆ ದರ್ಶನ್ಗೆ ಅಲ್ವಾ? ಯಾಕಂದ್ರೆ ಪ್ರಮುಖವಾಗಿ ಯಾವಾಗ ಜೈಲಿಗೆ ದರ್ಶನ್ ಹೋಗ್ತಾರೆ, ದರ್ಶನ್ ಹೋದಂತ ಜೈಲಿಗೆ ಹೋದಂತ 2 ದಿನಕ್ಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಯಿತು. ಸಲ್ಲಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಕೂಡ ಮಾಡಿದ್ರು. ಜೊತೆಗೆ ದರ್ಶನ್ ಯಾವ ವಿಚಾರಕ್ಕಾಗಿ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಹೋಗಬೇಕು ಅಂತ ಹೇಳಿ ಎಲ್ಲೂ ಕೂಡ ಸ್ಪಷ್ಟನೆಗಳು ಇರಲಿಲ್ಲ. ಸಕಾರಣಗಳು ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿಯನ್ನ ವಜಾವನ್ನ ಮಾಡಿದೆ. ಜೊತೆಗೆ ಪರಮಾಧಿಕಾರವನ್ನ ಜೈಲಿನ ಐಜಿಪಿ ಏನಿರ್ತಾರೆ ಅವ್ರಿಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ದರ್ಶನ್ ಏನಾದರೂ ಸಕಾರಣಗಳಿದ್ರೆ ಅವರನ್ನ ಬಳ್ಳಾರಿ ಜೈಲಿಗೆ ಅಥವಾ ಬೇರೊಂದು ಜೈಲಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳೇನಾದ್ರು ಇದ್ರೆ ಅದನ್ನ ಐಜಿಪಿ ಅವರು ನೇರವಾಗಿ ತೆಗೆದುಕೊಳ್ಳಬಹುದು. ಜೊತೆಗೆ ಅದನ್ನ ಕೋರ್ಟ್ಗೆ ತರುವಂತ ಅವಶ್ಯಕತೆಗಳು ಇಲ್ಲ ಅಂತ ಕೂಡ ಆದೇಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಇವತ್ತಿನ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿಯ ಪ್ರಕಾರ ದರ್ಶನ್ ಯಾವುದೇ ರೀತಿಯ ದುರ್ನಡತೆ ಆಗಲಿ ಅಥವಾ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಯಾವುದೇ ರೀತಿಯ ಸಕಾರಣಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಬೆಂಗಳೂರಿನ ಜೈಲಿನಲ್ಲೇ ಇರಬಹುದು. ಮುಂದಿನ ದಿನಮಾನಗಳಲ್ಲಿ ಏನಾದರೂ ತಪ್ಪುಗಳಾದ್ರೆ ಅಥವಾ ದುರ್ನಡತೆಗಳೇನಾದ್ರೂ ಕಂಡು ಬಂದ್ರೆ ಅವರನ್ನ ತಕ್ಷಣವೇ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋ ಅಧಿಕಾರವನ್ನ ಐಜಿಪಿ ಅವರು ತೆಗೆದುಕೊಳ್ಬಹುದು ಅಂತೇಳಿ, ಅದು ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಇರುವಂತದ್ದು, ಅದನ್ನ ಚಲಾಯಿಸಬಹುದು ಅಂತೇಳಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆ ಮೂಲಕ ದರ್ಶನ್ ಎಲ್ಲಾ ರೀತಿಯ ಸ್ವಾತಂತ್ರ್ಯಗಳೇನಿತ್ತು, ಬಾಲ ಬಿಚ್ಚುವಂತ ಸ್ವಾತಂತ್ರ್ಯ ಅದೆಲ್ಲನೂ ಸಂಪೂರ್ಣವಾಗಿ ಈಗ ಕಳೆದುಕೊಂಡಿರುವಂತದ್ದು. ಏನಾದ್ರೂ ಜೈಲಿನ ಅಧಿಕಾರಿಗಳು ಕೊಟ್ಟಂತ ಅವಕಾಶಗಳೇನಿತ್ತು, ಆ ಅವಕಾಶಗಳು ಜೊತೆಗೆ ಸೌಲಭ್ಯಗಳೇನಿತ್ತು, ಸೌಲಭ್ಯಗಳನ್ನು ಬಳಸ್ಕೊಳ್ಬೇಕು ಮತ್ತು ಕೋರ್ಟ್ನ ಟ್ರಯಲ್ ಏನಿದೆ, ಕೋರ್ಟ್ನ ಟ್ರಯಲ್ ಅನ್ನ ಮುಗಿಸ್ಕೊಳ್ಬೇಕು. ಮುಂದಿನ ಪ್ರಕರಣದ ಕಾನೂನು ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳನ್ನ ಮಾತ್ರ ಮುಗಿಸ್ಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಎದುರಾಗಿರುವಂತದ್ದು. ದಿವ್ಯಾ, ಮುರಳಿ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗೋ ವಿಷಯದಲ್ಲಿ ಕೊಂಚ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಬಹುದು ಮತ್ತು ಅವ್ರು ಕೇಳಿದಂತಹ ಸವಲತ್ತು ಅದೇನು ಭಾರಿ ಸವಲತ್ತೇನಲ್ಲ, ದಿಂಬು ಹಾಸಿಗೆಯನ್ನ ಬೇಕು ಅಂತ ಅವರು ಕೋರಿದ್ರು. ಅದಕ್ಕೆ ಕಾರಣಗಳು ಇದೆ. ಆ ಕಾರಣದಿಂದಾಗಿ ಕೋರ್ಟ್ ಓಕೆ ಅಂತ ಕೂಡ ಹೇಳಿದೆ. ಆದ್ರೆ ಅದು ಕೂಡ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿಯೇ ತಾವು ಬಯಸಿದಂತೆ ಹೊರಗಿನಿಂದ ತಂದು ಕೊಡೋದಕ್ಕೆಲ್ಲ ಅವಕಾಶ ಇರಲ್ಲ. ಬಿಕಾಸ್ ಆ ರೀತಿಯಾಗಿ ಮಾಡಿದ್ರೆ ಕುಶನ್ ಇರುವಂತಹ ಬೆಡ್ಗಳನ್ನ ತಂದ್ರೆ ಅದರಲ್ಲಿ ಮೊಬೈಲ್ ಇಡೋದು, ಮತ್ತೊಂದು ವಸ್ತುಗಳನ್ನ ಬಚ್ಚಿಟ್ಕೊಳ್ಳೋದು, ಈ ರೀತಿಯ ಪ್ರಮೇಯಗಳು ಈ ಹಿಂದೆಲ್ಲ ಜೈಲುಗಳಲ್ಲಿ ಆಗಿದೆ. ಆ ಕಾರಣದಿಂದಾಗಿ ಅದಕ್ಕೆ ಅವಕಾಶ ಇಲ್ಲ.